ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಆಫ್-ರೋಡ್ ರೋಬೋಟ್ 2.0 ಅಂದರೆ ಒಂದು ಆಫ್-ರೋಡ್ ರೋಬೋಟನ್ನು ಮಾಡಿ ತೋರಿಸ್ತೀನಿ ವಿತ್ ಈ ಮೆಟಲ್ ಚಾರ್ಜನ್ನು ಯೂಸ್ ಮಾಡಿಕೊಂಡು. ಸೊ ಇದಕ್ಕೆ ನಾವಿಲ್ಲಿ 4 ಮೋಟರ್ಸನ್ನು ಯೂಸ್ ಮಾಡ್ತಿದ್ದೀವಿ. ಇಲ್ಲಿ 12 ವೋಲ್ಟ್ಸ್ನ ಜಾನ್ಸನ್ ಗೇರ್ ಮೋಟರ್ಸ್ ಇದು. ಆಲ್ರೆಡಿ ನಾನು ಹಳೆ ನಮ್ಮ ಆಫ್-ರೋಡ್ ರೋಬೋಟಲ್ಲಿ ಮಾಡಿ ತೋರಿಸಿದ್ನಲ್ಲ ಅದೇ ಥರದ್ದು. ಸೊ ಮತ್ತು ಇಲ್ಲಿ ನಾವು 4 ಕಪ್ಲರ್ಸ್, ಹೆಕ್ಸಾಗನಲ್ ಕಪ್ಲರ್ಸನ್ನು ಯೂಸ್ ಮಾಡ್ತಾಯಿದ್ದೀವಿ, ಕಪ್ಲರ್ಸನ್ನು. ಸೊ ಇಲ್ಲಿ ನಾನು 120 mm ರಬ್ಬರ್ ವೀಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಕಾಣ್ತಿರ್ಬೋದು. ಇದು ನಿಮಗೆ ರಬ್ಬರ್ ವೀಲ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಒಳ್ಳೆ ಗ್ರಿಪ್ ಕೊಡುತ್ತೆ ಇದು. ಸೊ 4 ವೀಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಮ್ಗೆ ಇಲ್ಲೊಂದು ಸ್ವಿಚ್ ಬೇಕಾಗುತ್ತೆ. ಸೊ ಮತ್ತು ಸಮ್ ಸ್ಕ್ರೂಸ್ ಬೇಕಾಗುತ್ತೆ ಫಿಟ್ಟಿಂಗೋಸ್ಕರ. ಸೊ ಇಲ್ಲಿ ನೋಡ್ಕೊಂಡ್ರೆ ಕಂಟ್ರೋಲರ್ ಬಂದು ನಾನು ನೋಡ್ MC1 ಯೂಸ್ ಮಾಡಿದ್ದೀನಿ, ಮತ್ತು 2 L298 ಮೋಟರ್ ಡ್ರೈವರು, ಮತ್ತು ಒಂದು 12 ವೋಲ್ಟ್ಸ್ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ದೀನಿ, ಲಿಥಿಯಮ್ ಅಯನ್ ಬ್ಯಾಟ್ರಿ ಪ್ಯಾಕಪ್ಪು. ಸೊ ಅದನ್ನು ಚಾರ್ಜ್ ಮಾಡೋದಕ್ಕೆ ಒಂದು ಚಾರ್ಜಿಂಗ್ ಪೋರ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಮತ್ತು ನಮ್ಗೆ ಈಸಿಯಾಗಿರೋಕ್ಕೆ ಮೋಟಾರ್ ಕನೆಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಕ್ಲಿಪ್ ಟೈಪ್ ಕೊಟ್ಟಿದ್ದೀನಿ. ನೋಡಿ, ನಿಮ್ಗೆ ಅದು ಕಾಣ್ತಿರ್ಬೋದು. ಸೊ ಮುಂದೆ ಒಂದು ಹೆಡ್ಲೈಟನ್ನು ಕೊಟ್ಟಿದ್ದೀನಿ ಸುಮ್ಮನೆ. ಸೊ ಫಸ್ಟಿಗೆ ನಾವು ಇಲ್ಲಿ ಮೋಟರನ್ನು ತೊಗೊಂಡು ಫಿಟ್ ಮಾಡಿಬಿಡೋಣ. ಸೊ ಮೋಟರನ್ನು ಫಿಟ್ ಮಾಡೋದಕ್ಕೆ ನಾವಿಲ್ಲಿ ಹೋಲ್ಸನ್ನು ಮಾಡಿದ್ದೀನಿ ಡ್ರಿಲ್ಲಿಂಗ್ ಮಿಷಿನಿಂದ ನಾನು. ಸೊ ಈಗ ಫಿಟ್ ಮಾಡಿ ಸ್ಕ್ರೂವನ್ನು ಹಾಕ್ಬಿಡೋಣ. ಎಲ್ಲ ಮೋಟರ್ಸನ್ನು ಅದೇ ಥರ ಫಿಟ್ ಮಾಡಬೇಕೀಗ. ಸೊ ಒನ್ಸ್ ಇಲ್ಲಿ ಎಲ್ಲ ಮೋಟರ್ಸನ್ನು ಫಿಟ್ ಆದಮೇಲೆ ಸೊ ನಾವು ಕ್ಲಿಪ್ಸನ್ನು ತಗೊಂಡು ಆ ಹೋಲ್ಡರ್ಗೆ ಫಿಕ್ಸ್ ಮಾಡಬೇಕು. ಸೊ ಇದು ಈಸಿಲಿ ಡಿಸ್ಅಸೆಂಬಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಕ್ಲಿಪ್ ಟೈಪ್ ಕೊಟ್ಟಿದ್ದೀನಿ ಮೋಟರ್ಸ್ಗೆಲ್ಲ. ನೋಡಿ, ಜಸ್ಟ್ ನೀವು ಅಲ್ಲಿ ಪ್ರೆಸ್ ಮಾಡಿದ್ರೆ ಅದು ಹೋಗಿ ಜಾಯಿನ್ ಆಗುತ್ತೆ, ಮತ್ತು ಅದೇ ಥರ ಕಿತ್ತರೆ ನಿಮಗೆ ಆಚೆ ಬರುತ್ತೆ ಅದು. ಸೊ ನೋಡಿ, 4 ಮೋಟರ್ಸ್ಗೂ ಅದೇ ಥರ L298 ಮೋಟರ್ ಡ್ರೈವರಿಂದ ವೈರ್ಸನ್ನು ಸಾಲ್ಡ್ರ್ ಮಾಡಿ ಕ್ಲಿಪ್ಸ್ಗೆ ಕೊಟ್ಟಿದ್ದೀನಿ, ಪಿನ್ಸ್ಗೆ, ಫೀಮೇಲ್ ಪಿನ್ಸ್ಗೆ. ಸೊ ಈಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಮೇಲೆ ನಾವು ಇದು ಮೆಟಲ್ ಕೇಸ್ನ ಟಾಪ್ ಬಾಕ್ಸ್ ಅಂದರೆ ಕ್ಲೋಸಿಂಗ್ ಲಿಡ್ಡನ್ನು ತೊಗೊಂಡು ನಾವಿಲ್ಲಿ ಸ್ವಿಚ್ಚನ್ನು ಫಿಟ್ ಮಾಡೋಣ. ಅದಕ್ಕೆ ಒಂದು ಹೋಲನ್ನು ಮಾಡ್ಕೊಳ್ಳಿ ಸ್ವಿಚ್ಗೋಸ್ಕರ. ಸೊ ಸ್ವಿಚ್ಚನ್ನು ಫಿಟ್ ಮಾಡಿ ಅದನ್ನು ಸಹ ನಾನು ಸೇಮ್ ಕ್ಲಿಪ್ ಟೈಪ್ ಕೊಟ್ಟಿದ್ದೀನಿ, ಅದನ್ನು ಅಲ್ಲಿ ಜಾಯಿನ್ ಮಾಡೋಣ. ಸೊ ಕೋಡ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಮತ್ತು ಆ್ಯಪ್ ಸಹ ನಿಮಗೆ ಸಿಗುತ್ತೆ. ಇದ್ರ ಕಂಟ್ರೋಲಿಂಗ್ ಆ್ಯಪ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಕ್ರೂಸ್ ಹಾಕ್ಬಿಡೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಒಂದು ಸ್ಕ್ರೂ ತೊಗೊಂಡು ಸ್ಕ್ರೂವನ್ನು ಟೈಟ್ ಮಾಡಿಬಿಡುತ್ತೆ. ಒಂದು ಸಿಲ್ ಸ್ಕ್ರೂಸ್ ಎಲ್ಲ ಆದಮೇಲೆ ನಾವು ಹೆಕ್ಸಾಗನಲ್ ಕಪಲರ್ಸನ್ನು ತೊಗೊಂಡು ಫಿಕ್ಸ್ ಮಾಡೋಣ. ನೋಡಿ, ಒಳಗೆ ಇನ್ನರ್ ನಿಮಗೆ 6 mm ಡಯಾಮೀಟರ್ ಇರುತ್ತೆ. ಸೊ ಮತ್ತು ಇಲ್ಲಿ ಹೆಕ್ಸಾಗನ್ ಬಂದು 9 mm ಡಯಾಮೀಟರ್ ಇರುತ್ತೆ. ಸೊ ಹೆಕ್ಸಾಗನ್ ಬಂದು ನಮ್ಮ ವೀಲ್ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಈಗ ಫಸ್ಟ್ ಇಲ್ಲಿ ನಾವು ನಮ್ಮ ಶಾಫ್ಟ್ ಜೊತೆ 4 ಕಪ್ಲರ್ಸನ್ನು ನಾವು ಜಾಯಿನ್ ಮಾಡೋಣ. ಸೊ ಒಂದ್ಸಲಿ ಇಲ್ಲಿ ಕಪ್ಲರ್ಸ್ ಎಲ್ಲ ಜಾಯಿನ್ ಮಾಡಿದ್ಮೇಲೆ ನಮ್ಮ ವೀಲ್ಸನ್ನು ತೊಗೊಂಡು ಕಪ್ಲರ್ಸ್ ಜೊತೆ ಜಾಯಿನ್ ಮಾಡೋಣ. ಸೊ ಇಲ್ಲಿ 4 ವೀಲ್ಸ್ 120 mm ರಬ್ಬರ್ ವೀಲ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ತುಂಬ ಚೆನ್ನಾಗಿ ಗ್ರಿಪ್ ಕೊಡುತ್ತೆ. ಸೊ ಹೋದ್ಸರಿ ನಾನು ಆಫ್-ರೋಡ್ ರೋಬೋಟ್ ಮಾಡಿದ್ನಲ್ಲ, ಅದರಲ್ಲಾದರೆ ಅದು ಸ್ವಲ್ಪ ಗ್ರಿಪ್ ಕಡಿಮೆ ಇತ್ತು, ಇದು ಒಳ್ಳೆ ಗ್ರಿಪ್ ಕೊಡುತ್ತೆ ನಮಗೆ. ಸೊ ಒನ್ಸ್ ಈಗ 4 ಮೋಟರ್ಸನ್ನು ನಾವು ಕ್ಲೀನಾಗಿ ಫಿಟ್ ಮಾಡೋಣ.
ಇಲ್ಲಿ ಟೋಟಲಿ ನಾವು ಎಲ್ಲ ಕನೆಕ್ಷನ್ಸ್ ಮತ್ತು ಎಲ್ಲ ರೆಡಿ ಮಾಡಿದ್ದೀವಿ. ಕಾರ್ ಅನ್ನೋದು ರೆಡಿಯಾಗಿದೆ. ಸೊ ಈಗ ನಾವು ಇಲ್ಲಿ ನೆಕ್ಸ್ಟು ಆನ್ ಮಾಡಿದ್ದೀನಿ, ಇದನ್ನು ನೋಡಿ ಲೈಟ್ ಕಾಣ್ತಿರ್ಬೋದು. ಈಗ ಟೆಸ್ಟ್ ಮಾಡಿ ನೋಡೋಣ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಮೊಬೈಲ್ ಓಪನ್ ಮಾಡಿ ವೈಫೈ ಆನ್ ಮಾಡಿ, ನಿಮ್ಗೊಂದು ಹಾಟ್ಸ್ಪಾಟ್ ಕ್ರಿಯೇಟ್ ಆಗುತ್ತೆ ಆಫ್ರೋಡ್ ಕಾರ್ ಅಂತ. ಸೊ ಅದು ನೀವು ಕನೆಕ್ಟ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ NodeMCU ಕಾರ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅದರಿಂದ ನೀವು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಇದು ವರ್ಕ್ ಆಗುತ್ತೆ. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಕನೆಕ್ಟ್ ಆಗಿರಬೇಕು ಸೇಮ್ ವೈಫೈಗೆ. Do subscribe and press bell icon to get instant notification for more videos.